ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಭಗವದ್ಗೀತೆಯ ಅಧ್ಯಾಯ 1 ಶ್ಲೋಕ 8. ಭವಾನ್ ಭೀಷ್ಮಾಶ್ಚ ಕರ್ಣಾಶ್ಚ ಕೃಪಾಶ್ಚ ಸಮಿತಿ ಜಯಂ ಅಶ್ವತ್ಥಾಮ ವಿಕರ್ಣಾಶ್ಚ ಸೌಮಜಿತ್ತಸ್ತೈವಚ. ಈ ಶ್ಲೋಕದ ಕನ್ನಡ ಸರಳ ಅರ್ಥ ಏನಂದ್ರೆ, ದುರ್ಯೋಧನನು ದ್ರೋಣರ ಬಳಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಪಾಂಡವರ ಸೇನೆಯಲ್ಲಿ ಮಾತ್ರ ಶಕ್ತಿಶಾಲಿಗಳಿಲ್ಲ, ನಮ್ಮ ಸೇನೆಯಲ್ಲಿ ಕೂಡ ಶಕ್ತಿಶಾಲಿಗಳಿದ್ದಾರೆ. ಯಾರ್ಯಾರು ಅಂದ್ರೆ, ಭಗವಾನ್ ಭೀಷ್ಮರಿದ್ದಾರೆ, ಕರ್ಣನಿದ್ದಾನೆ, ಕೃಪಾಚಾರ್ಯರಿದ್ದಾರೆ, ಮತ್ತೆ ವಿಕರ್ಣ ಮತ್ತೆ ಅಶ್ವತ್ಥಾಮರಿದ್ದಾರೆ. ಸೌಮದತ್ತನ ಮಗನಾದ ಭೂರಿಶ್ರವನು ಕೂಡ ನಮ್ಮ ಕಡೆ ಇದ್ದಾನೆ. ಇವರು ಯುದ್ಧದಲ್ಲಿ ಯಾವತ್ತೂ ಕೂಡ ಸೋಲನ್ನು ಹೊಂದಿಲ್ಲ, ಯಾವಾಗಲೂ ಜಯವನ್ನೇ ಸಾಧಿಸಿದಂತ ವೀರರಿದ್ದಾರೆ ಎಂದು ದ್ರೋಣರಿಗೆ ಇವನು ಬೆಂಬಲ ನೀಡಿ ಅವರ ಮನಸ್ಸಲ್ಲಿ ಒಂದು ಧೈರ್ಯ ತುಂಬುತ್ತಾ ಇದ್ದಾನೆ. ಜೊತೆಗೆ ಇದರ ಜೀವನ ಸರಳ ಅರ್ಥ ಏನಂದ್ರೆ, ನಾವು ದುರ್ಯೋಧನ ತರ ಯಾವತ್ತಿಗೂ ನಮ್ಮ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಮಾತ್ರ ನಂಬ್ಕೊಂಡಿರಬಾರ್ದು. ನಮ್ಮ ತಂಡದಲ್ಲಿರುವ ಪ್ರತಿಯೊಬ್ಬರ ಶಕ್ತಿ ಸಾಮರ್ಥ್ಯಗಳನ್ನು ಕೂಡ ನಾವು ಅರ್ಥಕೊಂಡಿರಬೇಕು. ಯಾಕಂದ್ರೆ ಒಂದು ತಂಡ ಆಗ್ಲಿ, ಒಂದು ಟೀಮ್ ಆಗ್ಲಿ, ನಾವು ಜಯ ಸಾಧಿಸಬೇಕು ಅಂದ್ರೆ ನಮ್ಮಿಂದ ಮಾತ್ರ ಸಾಧ್ಯ ಆಗಲ್ಲ. ಅದು ಪ್ರತಿಯೊಬ್ಬ ತಂಡದಲ್ಲಿರುವ ಪ್ರತಿಯೊಬ್ಬರ ಶಕ್ತಿ ಮತ್ತು ಅವರ ಸಾಮರ್ಥ್ಯದಿಂದ ಅದು ಸಾಧ್ಯವಾಗಿದೆ. ಇದು ಈ ಗೀತೆಯ ಸಾರಾಂಶವಾಗಿದೆ. ಕೃಷ್ಣಾರ್ಪಣಮಸ್ತು.